ನಮಸ್ತೆ ಸ್ನೇಹಿತರೆ, ಉದ್ದನೆಯ ಹೊಳಪುಳ್ಳ ಸಮೃದ್ಧವಾದ ಕೂದಲು ಇರಬೇಕು ಅಂದರೆ ಅದರ ಆರೈಕೆ ಕೂಡ ಹಾಗೆ ಇರಬೇಕಾಗತ್ತೆ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಆದರೆ ಸ್ವಲ್ಪ ಸಮಯ ನಮ್ಮ ಕೂದಲಿಗೆ ಕೊಟ್ಟರೆ ಖಂಡಿತವಾಗಿಯೂ ಉದ್ದ ಕೂದಲನ್ನು ನಾವು ಬೆಳೆಸ್ಕೊಳ್ಬೋದು. ನೋಡಿ, ಇಲ್ಲಿ ಸ್ವಲ್ಪ ಕರಿಬೇವು ಹಾಗೆ ಮೆಂತೆ ಕಾಳಿನ ಪುಡಿಯನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಗಾಢವಾದ ಹದಕ್ಕೆ ಬಂದ ತಕ್ಷಣವೇ ಅದಕ್ಕೆ ಸ್ವಲ್ಪ ಕಾಫಿ ಪುಡಿಯನ್ನು ಹಾಕಬೇಕು. ನಂತರ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು, ಈಗ ದಾಸವಾಳದ ಎಲೆ, ದಾಸವಾಳದ ಹೂವಿಗೆ ಸ್ವಲ್ಪ ಕುದಿಯುವ ನೀರನ್ನು ಹಾಕಿ ಅದನ್ನು ಒಂದು ಕಡೆ ನೆನೆಯಲಿಕ್ಕೆ ಇಡಬೇಕು. ಶಾಂಪು ಮಾಡಿ ತೊಳೆದ ನಂತರ ಕೂದಲಿಗೆ ಇದು ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ನೋಡಿ, ಈಗ ನಾವು ಸೋಸಿಟ್ಕೊಂಡಿದ್ವಲ್ಲ, ಅದಕ್ಕೆ ನೀವು ಯಾವ ಶಾಂಪೂನ ಬಳಸ್ತೀರೋ ಆ ಶಾಂಪೂನ ಹಾಕಿ ಮಿಕ್ಸ್ ಮಾಡಿಕೊಂಡು ಅದರಿಂದ ನೀವು ತಲೆಗೆ ಸ್ನಾನ ಮಾಡಬೇಕು. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಶಾಂಪೂನ ಹಾಕ್ಕೊಂಡು ನಿಮ್ಮ ಕೂದಲು ಎಷ್ಟು ಉದ್ದ ಇರುತ್ತೆ ಅದರ ಆಧಾರದ ಮೇಲೆ ಎಷ್ಟು ಶಾಂಪೂನ ಬೆರೆಸ್ಕೊಳ್ಬೇಕೋ ಆ ರೀತಿಯಾಗಿ ಬೆರೆಸ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ನಂತರ ಏನು ನಾವು ದಾಸವಾಳ ಎಲೆ ಮತ್ತು ಹೂಗಳನ್ನು ಹಾಕಿ ಕುದಿಯುವ ನೀರಿಗೆ ಹಾಕಿ ಇಟ್ಟಿದ್ವಲ್ಲ, ಅದನ್ನು ಚೆನ್ನಾಗಿ ಕಿವುಚಿ ಅದರ ರಸವನ್ನು ಸೋಯಿಸ್ಕೋಬೇಕು. ನ್ಯಾಚುರಲ್ ಕಂಡೀಷನರು, ಮತ್ತು ಕೂದಲು ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ಮತ್ತು ಸ್ಮೂತ್ ಆಗಿರುತ್ತೆ. ಹಾಗೆ ಮತ್ತು ಸ್ಟ್ರೈಟ್ ಹೇರ್ ಕೂಡ ಆಗ್ತಾ ಹೋಗುತ್ತೆ. ಇದನ್ನು ನೀವು ದಿನನಿತ್ಯ ಬಳಸ್ತಾ ಬಂದರೆ, ಅಂದರೆ ನೀವು ಯಾವಾಗೆಲ್ಲ ತಲೆ ಸ್ನಾನ ಮಾಡ್ತೀರೋ ಆವಾಗೆಲ್ಲ ಶಾಂಪು ಮಾಡಿ ಚೆನ್ನಾಗಿ ತೊಳೆದ ಮೇಲೆ ಕಂಡೀಷನರ್ ಹಾಕಿ ನಂತರ ಒಂದು 5 ನಿಮಿಷ ಬಿಟ್ಟು ನಂತರ ಒಂದು ಚೊಂಬು ನೀರು ಹಾಕಿ ತೊಳ್ಕೊಳ್ಬೇಕಷ್ಟೇ. ನಂತರ ಬಿಸಿಲಿಗೆ ಕೂದಲನ್ನು ಆದಷ್ಟು ಒಣಗಿಸ್ಕೊಳ್ಬೇಕು, ಗಾಳಿಗೆ ಬಿಸಿಲಿಗೆ. ಆದರೆ ಹೇರ್ ಡ್ರೈಯರ್ ಅಂತ ಹೇಳಿ ಬರುತ್ತಲ್ಲ, ಅದರಿಂದ ಕೂದಲು ಒಣಗಿಸೋದ್ರಿಂದ ಕರೆಂಟಿನ ಶಾಖಕ್ಕೆ ಕೂದಲು ಕವಲೊಡೆಯುತ್ತೆ, ಹಾಗೆ ಉದುರುವ ಸಮಸ್ಯೆ, ಹಾಗೆ ಒಂದು ರೀತಿಯ ಸ್ಟ್ರಕ್ ಆಗುತ್ತೆ, ಕೂದಲು ಬೆಳವಣಿಗೆ ಅಷ್ಟು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಬೇಕು ನ್ಯಾಚುರಲ್ ಆಗಿ. ತಲೆ ಸ್ನಾನ ಮಾಡಿದ ತಕ್ಷಣ ಒಂದು ಕಾಟನ್ ಟವಲನ್ನು ತಲೆಗೆ ಸುತ್ತಿ ಇಟ್ಬಿಟ್ರೆ 5-10 ನಿಮಿಷಗಳ ಕಾಲ ಆ ಟವಲ್, ಅಂದರೆ ಕಾಟನ್ ಟವಲೇ ಒಣಗಿಸ್ಬಿಡುತ್ತೆ ಕೂದಲನ್ನು. ನಂತರ ಸ್ವಲ್ಪ ಗಾಳಿಗೆ ಆ ಕಡೆ ಈ ಕಡೆ ಓಡಾಡೋದ್ರೊಳಗೆ ಉಳಿದ ಕೂದಲು ಕೂಡ ಒಣಗಿಬಿಡುತ್ತೆ. ಹಾಗಾಗಿ ನಾವು ಆದಷ್ಟು ನ್ಯಾಚುರಲ್ ಆಗಿ ಕೂದಲನ್ನು ಒಣಗಿಸ್ಕೊಳ್ಬೇಕು. ಇದು ಮೊದಲನೇ ಕೂದಲು ಉದುರೋ ಸಮಸ್ಯೆಗೆ ಪರಿಹಾರವಾಗಿರುತ್ತೆ. ನಂತರ ಶಾಂಪು ಬಳಸಬೇಕಾದ್ರೆ ಈ ರೀತಿಯಾಗಿ ಮಾಡಿ, ಹಾಗೆ ಕಂಡೀಷನರ್ ಆದಷ್ಟು ನ್ಯಾಚುರಲ್ ಆಗಿ ಬಳಸಿ. ಎಷ್ಟೇ ಕಾಸ್ಟ್ಲಿ ಶಾಂಪೂನ ಬೆಳೆಸ್ತೀವಿ, ಟ್ರೀಟ್ಮೆಂಟ್ ತಗೊಳ್ತೀವಿ ಅಂದರೆ ಪ್ರಿಸರ್ವೇಟಿವ್ ಆಗಿ ಅಲ್ಲಿ ಕೆಮಿಕಲನ್ನು ಬಳಸಿರ್ತಾರೆ. ಹಾಗಾಗಿ ನ್ಯಾಚುರಲ್ ಆದ ಪದಾರ್ಥಗಳಿಂದ ನಿಮ್ಮ ಕೂದಲನ್ನು ಆರೈಕೆ ಮಾಡಿ. ಹಾಗೆ ಸೊಪ್ಪು, ತರಕಾರಿ, ಮೊಳಕೆ ಬಂದ ಕಾಳುಗಳನ್ನು ಈ ರೀತಿ ಸೇವನೆ ಮಾಡಿ. ಖಂಡಿತವಾಗಿಯೂ ನಿಮ್ಮ ಕೂದಲಿನ ಆರೈಕೆ ನೀವೇ ಮಾಡ್ಕೊಳ್ಬೋದು ಅದ್ಭುತವಾಗಿ. ಇಷ್ಟ ಆದರೆ ಲೈಕ್ ಮಾಡಿ.